ಸ್ನೇಹಿತರೆ, ನರೇಂದ್ರ ಮೋದಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರದಲ್ಲಿ ಅನೇಕ ರೀತಿಯಾದಂತಹ ಘೋಷಣೆಯನ್ನು ಮಾಡಿತ್ತು. ಜನರಿಗೆ ಕೆಲಸಕ್ಕೆ ಬರುವಂತಹ ಅಥವಾ ಜನರಿಗೆ ಉಪಯೋಗವಾಗುವಂತಹ ಅನೇಕ ಸ್ಕೀಮ್ಗಳನ್ನು ಜಾರಿಗೊಳಿಸ್ತೀವಿ ಅನ್ನುವಂತಹ ಅರ್ಥದಲ್ಲಿ ಕೂಡ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ಬಂದ ನಂತರದಲ್ಲಿ, ಹಾಗೆ ಅದಕ್ಕಿಂತ ಮುಂಚೆ ಕ್ಯಾಂಪೇನ್ ಮಾಡುವಂತಹ ಸಂದರ್ಭದಲ್ಲಿ 3ನೇ ಬಾರಿಗೆ ನರೇಂದ್ರ ಮೋದಿ ಸರ್ಕಾರವನ್ನು ತನ್ನಿ ಅಂತ ಹೇಳಿ ಅವ್ರೇನು ಕ್ಯಾಂಪೇನ್ ಮಾಡ್ತಿದ್ರಲ್ವ, ಆ ಸಂದರ್ಭದಲ್ಲಿಯೂ ಕೂಡ ಅವರು ಕೆಲವೊಂದು ಘೋಷಣೆಗಳನ್ನು ಮಾಡಿದರು. ಇದೀಗ ಅದರ ರೀತಿಯಲ್ಲಿಯೇ ದೇಶದ ಜನರಿಗೆ ಮೋದಿ ಸರ್ಕಾರದಿಂದ ಒಂದು ಒಳ್ಳೆಯ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳಬಹುದು. ಏನು ಅಂತಂದರೆ, ಅಸಂಘಟಿತ ಕಾರ್ಮಿಕರು ಸೇರಿ ಎಲ್ಲರಿಗೂ ಕೂಡ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನು ಜಾರಿ ತರುವ ಕುರಿತು ಇದೀಗ ಒಂದು ಮಹತ್ವದ ಸುದ್ದಿ ಹೊರಗೆ ಬಂದಿದೆ. ಏನದು ನೋಡೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರ ವಿಶೇಷವಾದ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಇದು ಅಸಂಘಟಿತ ವಲಯದ ಕಾರ್ಮಿಕರು, ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗಿ ವ್ಯಕ್ತಿಗಳು ಸೇರಿದಂತೆ ಎಲ್ಲ ನಾಗರಿಕರಿಗೂ ಇದು ಲಭ್ಯ ಇರುತ್ತೆ. ಈ ಯೋಜನೆ ಯಾವ ವಯಸ್ಸಿನಿಂದ ಪ್ರಾರಂಭ ಆಗುತ್ತೆ ಅಂದರೆ 18 ಇಯರ್ಸ್ ಅಂದರೆ 18 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾರಿಗಾದರೂ ಸ್ವಯಂ ಪ್ರೇರಿತ ಹಾಗೆ ಪಿಂಚಣಿ ವ್ಯವಸ್ಥೆಯನ್ನು ಒದಗಿಸುವಂತಹ ಒಂದು ಗುರಿಯನ್ನು ಸರ್ಕಾರ ಹೊಂದಿದೆ. ಇದು ಏನು ಸಹಾಯ ಮಾಡುತ್ತಂತಂದರೆ, ನಾವು ರಿಟೈರ್ಮೆಂಟ್ ಹೊಂದಿದ ನಂತರ, ಅಂದರೆ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಅವನ ಜೀವಿತಾವಧಿಯ ಫುಲ್ ಕೆಲಸ ಮಾಡಿಕೊಂಡೇ ಇರೋಕ್ಕಾಗಲ್ಲ. ಒಂದು ಏಜಿನ ನಂತರ ಆತನಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ನಂತರದಲ್ಲಿ ಆತನಿಗೆ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸಲಿಕ್ಕೆ, ಆರ್ಥಿಕವಾಗಿ ಆತ ಭದ್ರ ಹೊಂದಲಿಕ್ಕೆ ಈ ಒಂದು ಪಿಂಚಣಿ ಹೆಲ್ಪ್ ಮಾಡುತ್ತೆ. ಈಗ ನೋಡೋದಾದರೆ, ಕೆಲವರು ಕಟ್ಟಡ ಕಟ್ಟುವಂತಹ ಕಾರ್ಮಿಕರಾಗಿರ್ತಾರೆ, ಕೆಲವರು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾರೆ, ಕೆಲವೊಂದು ಬೇರೆ ಬೇರೆ ಚಿಕ್ಕ ಪುಟ್ಟ ಅಡಿಗೆ ಹಾಗೆ ಇನ್ನಿತರ ಅಂತಹ ಕೆಲವೊಂದು ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ದೊಡ್ಡ ಮಟ್ಟದ ಜನರಿಗೆ, ಅಂದರೆ ದೊಡ್ಡ ಪ್ರಮಾಣದ ಜನರಿಗೆ ಈ ರೀತಿಯ ಪೆನ್ಷನ್ ಅಥವಾ ಪಿಂಚಣಿಯ ವ್ಯವಸ್ಥೆ ಅವರಲ್ಲಿ ಇಲ್ಲ. ಹಾಗಾಗಿ ಈ ಒಂದು ಏನಂತ ಹೇಳ್ತಾರೆ, ಪೆನ್ಷನ್ ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ರೆ, ಸಾರ್ವಜನಿಕ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡಿದ್ರೆ ತುಂಬ ಜನರಿಗೆ ಸಹಾಯ ಆಗುತ್ತೆ. ಕೆಲವೊಂದು ವ್ಯಕ್ತಿಗಳಿಗೆ ನಿರ್ದಿಷ್ಟ ಇಂಥದ್ದೇ ಕೆಲಸ ಮಾಡ್ತಾರಂತಿಲ್ಲ, ಅವರು ಬೇರೆ ಬೇರೆ ಕೆಲಸಗಳನ್ನು, ಕೂಲಿ ಕಾರ್ಮಿಕರಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಂಥವರಿಗೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ವಯಂ ಸೇವಕ ಮತ್ತು ಎಲ್ಲರಿಗೂ ಮುಕ್ತ ಉದ್ಯೋಗಕ್ಕೆ ಸಂಬಂಧಿಸಿದ ಅಸ್ತಿತ್ವದಲ್ಲಿರುವಂತಹ ಈ ಪಿಂಚಣಿ ಕಾರ್ಯಕ್ರಮಗಳಿಂದ, ಪೆನ್ಷನ್ ಸ್ಕೀಮ್ನಿಂದ ಭಿನ್ನವಾಗಿದೆ. ಈ ಯೋಜನೆ ಉದ್ಯೋಗವನ್ನು ಲೆಕ್ಕಿಸದೆ, ಅಂದರೆ ಯಾವ ಉದ್ಯೋಗ ಮಾಡ್ತಿದ್ದಾನೆ ಅನ್ನೋದನ್ನು ಯೋಚನೆ ಮಾಡದೆ ಎಲ್ರಿಗೂ ಕೂಡ ಈ ಒಂದು ಪಿಂಚಣಿ ಲಭ್ಯ ಇರುತ್ತೆ. ಇನ್ನೊಂದು ವಿಷಯ ಅಂತ ಅಂದರೆ, ಸರ್ಕಾರಿ ಮೂಲಗಳ ಪ್ರಕಾರ ಎಲ್ಲ ಸಂಬಳ ಪಡೆಯುವವರು ಮತ್ತು ಸ್ವಯಂ ಉದ್ಯೋಗಿಗಳು ಪಿಂಚಣಿ ಯೋಜನೆ ಅಂದರೆ ಪೆನ್ಷನ್ ಯೋಜನೆಯ ಪ್ರಯೋಜನವನ್ನು ಪಡೀಲಿಕ್ಕಿದ್ದಾರೆ. ಇನ್ನು ಹಳೆಯ ಪಿಂಚಣಿ ಯೋಜನೆ ಮತ್ತು ಹೊಸ ಪಿಂಚಣಿ ಯೋಜನೆ ನಡುವೆ ದೊಡ್ಡ ವ್ಯತ್ಯಾಸ ಇರುತ್ತೆ. ಹಳೆಯ ಯೋಜನೆಯಲ್ಲಿ ಉದ್ಯೋಗಿ ಮತ್ತು ಕಂಪನಿ ಇಬ್ಬರು ಕೂಡ EPFಗೆ ಹಣವನ್ನು ಕೊಡುಗೆ ನೀಡಿದರೆ, ಹೊಸ ಯೋಜನೆಯಲ್ಲಿ ಸರ್ಕಾರವು ಸ್ವಂತವಾಗಿ, ಅಂದರೆ ಯಾವುದೇ ಹಣವನ್ನು ಹೂಡಿಕೆ ಮಾಡೋದಿಲ್ಲ. ಮೂಲಗಳ ಪ್ರಕಾರ ಹೊಸ ಪಿಂಚಣಿ ಯೋಜನೆ ಪ್ರಾರಂಭವಾದರೂ ಕೂಡ ಹಳೆಯ ಪಿಂಚಣಿ ಯೋಜನೆ ಅಥವಾ ಪೆನ್ಷನ್ ಸ್ಕೀಮ್ ಅಥವಾ ರಾಷ್ಟ್ರೀಯ ಪಿಂಚಣಿ ಯೋಜನೆ ಮುಚ್ಚೋದಿಲ್ಲ ಅಂತ ತಿಳಿಸಿದೆ. ಇನ್ನು ಅಸಂಘಟಿತ ವಲಯದ ಕಾರ್ಮಿಕರು ಸರ್ಕಾರಿ ಪಿಂಚಣಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯದಿದ್ದರೂ ಕೂಡ ಸರ್ಕಾರದಿಂದ ಅಟಲ್ ಪಿಂಚಣಿ ಯೋಜನೆಯಂತಹ ಹಲವಾರು ಯೋಜನೆಗಳಿವೆ. ಅಲ್ಲಿ ಮಾಸಿಕ 1,000ರಿಂದ 1,500 ರೂಪಾಯಿಗಳ ಪಿಂಚಣಿ ಲಭ್ಯವಿದೆ. ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮನ್ಧನ್ ಯೋಜನೆಯಡಿಯಲ್ಲಿ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯಗಳನ್ನು ಕೊಡಲಾಗುತ್ತೆ. ಇದೀಗ ಮೋದಿ ಸರ್ಕಾರದ ಹೊಸ ಯೋಜನೆಯ ಪ್ರಕಾರ ಎಲ್ಲರ ಖಾತೆಗೂ ಕೂಡ ಹಣ ಬೀಳುವಂತಹ ಒಂದು ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದರ ಡೆವಲಪ್ಮೆಂಟ್ಸ್ ಏನಾಗುತ್ತೆ, ಏನು ಅಪ್ಡೇಟ್ಸ್ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದ.